ಮೇಕೆದಾಟು ಯೋಜನೆಗೆ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸಿನಿಮಾ ರಂಗ ನಮಗೆ ಸಪೋರ್ಟ್ ಕೊಡ್ಲಿಲ್ಲ. ನನಗೆ ಗೊತ್ತಿದೆ ನಟ್ಟು ಬೋಲ್ಟ್ ಹೇಗೆ ಟೈಟ್ ಮಾಡಬೇಕು ಅಂತ DK ಶಿವಕುಮಾರ್ ಬಹಿರಂಗ ವೇದಿಕೆಯಲ್ಲಿ ಎಚ್ಚರಿಕೆ ಕೊಟ್ಟಂತೆ ಮಾತಾಡಿದ್ರು. ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥ ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು ಯಾರೇ ಎಲ್ಲರಿಗೂ ಕೂಡ ಸಮಾಜದ ಆಗು ಹೋಗುಗಳ ಬಗ್ಗೆ ಪ್ರಜ್ಞೆ ಇದೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೆ. ಯಾವ ಸಂದರ್ಭದಲ್ಲಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಹೋರಾಟಗಳಿಗೆ ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದು ಅವರ ವೈಯಕ್ತಿಕ ಅಭಿಪ್ರಾಯ. ರಾಜಕೀಯವಾಗಿ ಒಂದು ಪಕ್ಷದ ಜೊತೆಯಲ್ಲಿ ಗುರುತಿಸ್ಕೊಳ್ತಕ್ಕಂಥದಕ್ಕೆ ಬಹುಶಃ ಕೆಲವೊಂದಷ್ಟು ಕಲಾವಿದರುಗಳು ಹಿಂಸರಿದಿರ್ಬೋದು ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಈ ರೀತಿ ನಟ್ಟು ಬೋಲ್ಟು ಟೈಟ್ ಮಾಡತಕ್ಕಂಥದ್ದು ಇವೆಲ್ಲವೂ ಕೂಡ ವಿಷಯಗಳನ್ನ ಬಿಟ್ಟು ಗೌರವಯುತವಾಗಿ ಎಲ್ರಿಗೂ ಗೌರವ ಕೊಡ್ತಕ್ಕಂಥದ್ದನ್ನ ಕಲಿಬೇಕು. ಇನ್ನೊಂದು ಕೆಲವು ರಾಜಕಾರಣಿಗಳ ಮಕ್ಕಳು ಸಿನಿಮಾ ಇಂಡಸ್ಟ್ರಿಗೆ ಹೋದ್ರು, ಮತ್ತೆ ವಾಪಸ್ಸು ರಾಜಕಾರಣಕ್ಕೆ ಬಂದಿದ್ದಾರೆ ಅಂತ ಹೇಳಿ ತಮ್ಮ ಒಂದು ಪ್ರಕರಣ. ಅಂದ್ರೆ ತಾವು ಕೂಡ ರಾಜಕಾರಣಿ ಬಂದು ಮತ್ತು ಸಿನಿಮಾ ತಾವು ಕೂಡ ಕೆಲಸವನ್ನ ಮಾಡಿರುವಂಥದ್ದು. ಸನ್ಮಾನ್ಯ ಕುಮಾರಣ್ಣ ಅವರು ವೃತ್ತಿ ಜೀವನ ಪ್ರಾರಂಭ ಮಾಡಿದ್ದು ಕಾಲೇಜ್ ನಂತರ ಸಿನಿಮಾ ಹಂಚಿಕೆದಾರರಾಗಿ. ಸ್ವಾಭಾವಿಕವಾಗಿ ನಾನು ಚಿಕ್ಕ ವಯಸ್ಸಿನಲ್ಲಿ ಕುಮಾರಣ್ಣ ಅವರು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ, ಸಾಕಷ್ಟು ಸಿನಿಮಾಗಳು ಪ್ರದರ್ಶನ ಮಾಡಬೇಕಾದ್ರೆ ಹಲವಾರು ಸಿನಿಮಾಗಳನ್ನ ನಾನು ಹೋಗಿ ಅವ್ರ ಜೊತೆ ಕೂತು ವೀಕ್ಷಣೆ ಮಾಡಿದ್ದೀನಿ. ಬಹುಶಃ 200ಕ್ಕೂ ಹೆಚ್ಚು ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಷನ್ ಆಗಿ ಡಿಸ್ಟ್ರಿಬ್ಯೂಟರ್ ಆಗಿ ಬಹಳ ಯಶಸ್ವಿ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡಿದ್ದಾರೆ ಕುಮಾರಣ್ಣ ಅವರು. ಆ ಹಿನ್ನೆಲೆಯಲ್ಲಿ ನನಗೂ ಎಲ್ಲೋ ಒಂದ್ ಕಡೆ ನನ್ನ ಒಂದು ವೃತ್ತಿ ಬದುಕು ರಾಜಕಾರಣವನ್ನ ಹೊರತುಪಡಿಸಿ ಸಿನಿಮಾ ರಂಗದಿಂದ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ಕನಸು ಕಲ್ಪನೆಯನ್ನ ಹೊತ್ತು ಹಲವಾರು ವರ್ಷಗಳ ತಯಾರಿಯನ್ನ ಮಾಡ್ಕೊಂಡು ಅಂತಿಮವಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಜಾಗ್ವಾರ್ ಅಂತಕ್ಕಂಥ ಒಂದು ಮೂವಿ ಮೂಲಕ ಮೊನ್ನೆ ಕುಮಾರಣ್ಣ ಅವರೇ ಚೆನ್ನಾಂಬಿಕಾ ಲಾಂಚ್ ಮಾಡಿದ್ರು. ಹಾಗಾಗಿ ನಮ್ಗೇನ್ ಸಿನಿಮಾ ರಂಗ ಅಂತಕ್ಕಂಥದ್ದು ಹೊಸದೇನಲ್ಲ. ಇವತ್ತು ನಮಗೆ ಸಮಾಜದಲ್ಲಿ ಜಾಸ್ತಿ ಜವಾಬ್ದಾರಿಗಳಿದೆ, ಪಕ್ಷದ ಜವಾಬ್ದಾರಿ ಇದೆ. ಆ ಹಿನ್ನೆಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸಂಪೂರ್ಣವಾಗಿ ನಾನು ರಾಜಕಾರಣದ ಕಡೆ ಗಮನ ವಹಿಸಿದೆ. ಫೇಲ್ಯೂರ್ ಅಲ್ಲಿಂದ ಪ್ರಶ್ನೆ ರೀ. ಜಿ ಚಾನಲ್ ಅಲ್ಲಿ ಓಪನ್ ಮಾಡಿ ಅವ್ರಿಗೆ TRP ಓಪನ್ ಮಾಡಿ ನೋಡಕ್ ಹೇಳಿ. ಸೀತಾರಾಮ ಕಲ್ಯಾಣ ಎಷ್ಟು TRP ಬರ್ತಾ ಇದೆ ಓಪನ್ ಮಾಡಿ ನೋಡಕ್ ಹೇಳಿ. ರೈಡರ್ ಎಷ್ಟು TRP ಬರ್ತಾ ಇದೆ ಓಪನ್ ಮಾಡಿ ನೋಡಕ್ ಹೇಳಿ. ತಿಳ್ಕೊಳಕ್ ಹೇಳ್ರಿ ಯಾರು ಫೇಲ್ಯೂರ್. ಈ ರಾಜ್ಯದ ಜನತೆ ನಿಖಿಲ್ ಕುಮಾರಸ್ವಾಮಿನ ಒಬ್ಬ ಚಿತ್ರನಟ ಆಗಿ ಒಪ್ಕೊಂಡಿದ್ದಾರೆ. ತಿಳುವಳಿಕೆ ಇಲ್ದಿರ ಮಾತಾಡೋದು ಬೇಡ. ಯಾಕೆ ವಾರದಲ್ಲಿ 2 ದಿನ ಯಾಕೆ ಪ್ರದರ್ಶನ ಮಾಡ್ತಾರೆ? ಸೀತಾರಾಮ ಕಲ್ಯಾಣ, ರೈಡರ್ ಸಿನಿಮಾ, ಜಾಗ್ವಾರ್ ಸಿನಿಮಾ ಯಾಕೆ ಪ್ರದರ್ಶನ ಮಾಡ್ತಾರೆ? ಫೇಲ್ಯೂರ್ ಆಗಿದ್ದಕ್ಕೆ ಪ್ರದರ್ಶನ ಮಾಡ್ತಾರ? ಜನ ನೋಡ್ಲಿಲ್ಲ ಅಂದ್ರೆ, ಕಳಪೆ ಚಿತ್ರ ಅಂದ್ರೆ TRP ಬರಲ್ವಲ್ಲ. ಎಲ್ಲ ನಮ್ ಕಣ್ ಮುಂದೆ ಸಾಕ್ಷಿ ಇದೆಯಲ್ಲ, ತೆಗೆದು ನೋಡಕ್ ಹೇಳಿ. ಪಾಪ ಅಷ್ಟು ಅದ್ರ ಬಗ್ಗೆ ವಿಷಯ ತಿಳಿದಿಲ್ಲ ಅಂದ್ರೆ ತೆಗೆದು ನೋಡಕ್ ಹೇಳಿ. ಹಿಂದುತ್ವದ ಜಪ ಮಾಡ್ತಾ ಇದ್ದಾರೆ ಸರ್ DK ಶಿವಕುಮಾರ್. ಇತ್ತೀಚೆಗೆ ಕುಂಭಮೇಳಕ್ಕೆ ಹೋದ್ರು, ಈಗ ಜಗ್ಗಿ ವಾಸುದೇವ್ ಹೋದ್ರು. ಅವ್ರ ಪಕ್ಷದಲ್ಲಿ ಪರ ವಿರೋಧ ಚರ್ಚೆ ನಡೀತಾ ಇದೆ. ನಾನು ಹಿಂದೂವಾಗಿ ಹುಟ್ಟಿದೀನಿ, ಹಿಂದೂವಾಗಿ ಸಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಯಾವ ಯಾವ ಸಂದರ್ಭದಲ್ಲಿ ಅವರು ಯಾವಾಗ ನಾನು ಪ್ರೋ ಹಿಂದೂ ಅಂತಕ್ಕಂಥದ್ದು ಮಾತಾಡ್ತಾರೋ, ಇನ್ನ ಕೆಲವೊಂದಷ್ಟು ಸಂದರ್ಭದಲ್ಲಿ ಒಂದಷ್ಟು ಘಟನೆಗಳು ಸಮಾಜಕ್ಕೆ ಕಳಂಕ ತಕ್ಕೊಂಬರ್ತಕ್ಕಂಥ ಘಟನೆಗಳು ನಮ್ಮ ಕಣ್ಮುಂದೆ ಸಾಕಷ್ಟು ಆಗಿದೆ. ಅಂತ ಸಮುದಾಯದ ಪರವಾಗಿ ದೇ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತಕ್ಕಂಥ ಹೇಳಿಕೆ ಹೇಳಿರೋದು ನಾವು ನೋಡಿದೀವಿ. ಅವ್ರಿಗೆ ಬಿಟ್ಟಂತ ವಿಚಾರ ಧಾರ್ಮಿಕ ವಿಚಾರ, ನಾವೆಲ್ಲ ಗೌರವ ಕೊಡ್ಬೇಕಾಗ್ತದೆ ಧಾರ್ಮಿಕ ವಿಚಾರದಲ್ಲಿ. ಅವ್ರಿಗೆ ಬಿಟ್ಟಂತ ವಿಚಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.